ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಹರಿಯಾಣದಲ್ಲಿ ಬಿಜೆಪಿ ಆಟ, ಬೆಂಗಳೂರಿನಲ್ಲಿ ದೋಸ್ತಿಗಳಿಗೆ ಪ್ರಾಣ ಸಂಕಟ ಶುರುವಾಗಿದೆ. ಯಾವುದು ಸತ್ಯ, ಏನಾಗಬಹುದು ಅನ್ನುವಂಥದ್ದು ಸಾಕಷ್ಟು ನಿರೀಕ್ಷೆಗಳು, ಸಾಕಷ್ಟು ಗೊಂದಲಗಳು, ಸಾಕಷ್ಟು ಆತಂಕಗಳು ಈಗ ಮನೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಏನಾಗಬಹುದು ಅನ್ನುವಂಥದ್ದು ಇಬ್ಬರು ಪಕ್ಷೇತರ ಶಾಸಕರು ಈಗಾಗಲೇ ಬೆಂಬಲವನ್ನ ವಾಪಸ್ ಪಡ್ಕೊಂಡಿದ್ದಾರೆ. ಇಲ್ಲಿಗೆ ಇದು ಫುಲ್ ಸ್ಟಾಪ್ ಬಿಡುತ್ತಾ ಅಥವಾ ಈ ರೀತಿಯಾದಂತಹ ರಾಜಕೀಯ ಅಸ್ಥಿರತೆ ಅಥವಾ ರಾಜಕೀಯ ಮೇಲಾಟಗಳು ಇನ್ನೂ ಸಹ ಮುಂದುವರಿಯುತ್ತಾ ಎಲ್ಲ ಪ್ರಶ್ನೆಗಳು ಸಹಜವಾಗಿ ಉದ್ಭವಿಸ್ತಾ ಇದೆ. ಈತನ ಮಧ್ಯೆ ಬಿಜೆಪಿಯ ಚಾಣಕ್ಯ ಅಮಿತ್ ಶಾ ಇವತ್ತು 104 ಬಿಜೆಪಿ ಶಾಸಕರ ಜೊತೆ ಸಮಾಲೋಚನೆಯನ್ನ ಚರ್ಚೆಯನ್ನ ನಡೆಸಲಿದ್ದಾರೆ. ಆ ಮುಖಾಂತರ ಮುಂದಿನ ಕಾರ್ಯತಂತ್ರದ ಬಗ್ಗೆ ಅವರು ಡಿಸ್ಕಷನ್ ಅನ್ನ ಮಾಡಲಿದ್ದಾರೆ. ಹಾಗಾದ್ರೆ ನಿಜಕ್ಕೂ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಬಿದ್ದು ಹೋಗುತ್ತಾ, ಬಿಜೆಪಿ ಅಧಿಕಾರದ ಗದ್ದುಗೆ ಹೇರುತ್ತಾ, ಎಲ್ಲ ಪ್ರಶ್ನೆಗಳು ಸಹಜವಾಗಿ ಈ ಸಂದರ್ಭದಲ್ಲಿ ಉದ್ಭವಿಸುತ್ತದೆ. ಮತ್ತೊಂದು ಕಡೆ ಬಿಜೆಪಿಯ ಮೊದಲ ತಂತ್ರ ಫಲಿಸಿದ ಹಿನ್ನೆಲೆಯಲ್ಲಿ ಕೇಸರಿ ಶಾಸಕರಿಗೆ ಸಂಭ್ರಮ ಮನೆ ಮಾಡಿರ್ತಕ್ಕಂಥದ್ದು. ಐಟಿಸಿ ರೆಸಾರ್ಟ್ ನಲ್ಲಿ ಭರ್ಜರಿಯಾಗಿ ಚಾಯ್ ಪೇ ಚರ್ಚಾ ನಡೀತಾ ಇದೆ. ಆ ಎಕ್ಸ್ಕ್ಲೂಸಿವ್ ಫೋಟೋಸ್ ಅನ್ನು ಸಹ ತಾವು ಈಗಾಗಲೇ TV5 ಪರದೆ ಮೇಲೆ ಗಮನಿಸಿದ್ದೀರಾ. ಹಾಗಾದ್ರೆ ಅಮಿತ್ ಶಾ ಅವರ ಕಾರ್ಯತಂತ್ರ ಏನಾಗಿರ್ಬೋದು ಅನ್ನುವಂಥದ್ದು. ಈತನ ಮಧ್ಯೆ ಜೆಡಿಎಸ್ ಅವರೇನು ಸುಮ್ಮನೆ ಕೂತಿದ್ದಾರಾ, ಕಾಂಗ್ರೆಸ್ ಅವರೇನು ಸುಮ್ಮನೆ ಕೂತಿದ್ದಾರಾ? ನಿಜಕ್ಕೂ ಇಲ್ಲ. ಅವರು ತಮ್ಮದೇ ಆದಂತ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಆಪರೇಷನ್ ಕಮಲವನ್ನ ಮಾಡಿದ್ರೆ ನಾವು ಆಪರೇಷನ್ ಹಸ್ತ, ಆಪರೇಷನ್ ದಳವನ್ನ ಮಾಡ್ತೀವಿ ಅಂತ. ಹಾಗಾಗಿ ಜೆಡಿಎಸ್ ಹಾಗೆ ಕಾಂಗ್ರೆಸ್ ನಾಯಕರು ಸಹ ತಮಗೆ ಆದಷ್ಟು ಮಟ್ಟಿಗೆ ಆ 104 ಶಾಸಕರನ್ನ ತಮ್ಮತ್ತ ಸೆಳೆಯುವಂತ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಆ 104 ಶಾಸಕರನ್ನು, ಬಿಜೆಪಿ ಶಾಸಕರನ್ನು ಭದ್ರವಾಗಿ ಹಿಡಿದಿಟ್ಟುಕೊಳ್ಳುವಂತ ಕೆಲಸವನ್ನ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ಗಂತೂ ದೊಡ್ಡದಂತ ತಲೆನೋವು ಏರ್ಪಟ್ಟಿರ್ತಕ್ಕಂಥದ್ದು. ಈಗಾಗಲೇ 80 ಜನ ಶಾಸಕರೇನಿದ್ದಾರೆ ಅವರ ಪೈಕಿ ಎಷ್ಟು ಜನ ಬೇಲಿ ಹಾರ್ತಾ ಇದ್ದಾರೆ, ಎಷ್ಟು ಜನ ಬಿಜೆಪಿ ಜೊತೆ ಸಂಪರ್ಕದಲ್ಲಿದ್ದಾರೆ, ಎಷ್ಟು ಜನ ರಾಜೀನಾಮೆಯನ್ನ ಕೊಡಬಹುದು ಅನ್ನುವಂಥ ಒಂದು ಗೊಂದಲದಲ್ಲಿ, ಆತಂಕದಲ್ಲಿ ಕಾಂಗ್ರೆಸ್ ನಾಯಕರು ಇರ್ತಕ್ಕಂಥದ್ದು. ಈತನ ಮಧ್ಯೆ ಕುಮಾರಸ್ವಾಮಿಗೂ ಸಹ ಢವಢವ ಶುರುವಾಗಿದೆ. ಮಾಧ್ಯಮದವರಿಗೆ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು, ನಾನು ತುಂಬಾ ರಿಲ್ಯಾಕ್ಸ್ ಆಗಿದ್ದೀನಿ, ಆ ರೀತಿಯಾಗಿ ಯಾವುದೇ ರೀತಿಯಾಗಿ ಟೆನ್ಷನ್ ಇಲ್ಲ ಅನ್ನುವಂಥದ್ರೆ ನಿಜಕ್ಕೂ ಕುಮಾರಸ್ವಾಮಿ ಅವರ ಮನದಲ್ಲಿ ಆ ರೀತಿಯಾಗಿದೆಯಾ? ಈ ಎಲ್ಲಾ ಪ್ರಶ್ನೆಗಳು ಈ ಸಂದರ್ಭದಲ್ಲಿ ಉದ್ಭವಿಸ್ತಾ ಇರ್ತಕ್ಕಂಥದ್ದು. ನಿಜಕ್ಕೂ ಮ್ಯಾಜಿಕ್ ನಂಬರ್ ಏನಾಗಬಹುದು? ಈಗಾಗಲೇ ಇಬ್ಬರು ಪಕ್ಷೇತರ ಸದಸ್ಯರು ತಮ್ಮ ಬೆಂಬಲವನ್ನು ವಾಪಸ್ ಪಡ್ಕೊಂಡಿದ್ದಾರೆ. ಆ ಮುಖಾಂತರ ಎಲ್ಲೋ ಒಂದ್ ಕಡೆ ಇದು ಮೊದಲ ಹಂತವ ರಾಜ್ಯ ಸರ್ಕಾರ ಅಥವಾ ಸಮ್ಮಿಶ್ರ ಸರ್ಕಾರ ಬೀಳೋದಿಕ್ಕೆ ಅನ್ನುವಂಥ ಒಂದು ಪ್ರಶ್ನೆಗಳು ಈ ಸಂದರ್ಭದಲ್ಲಿ ಉದ್ಭವಿಸ್ತಾ ಇದೆ. ಎಸ್ ವೀಕ್ಷಕರೇ, ಸದ್ಯ ಹರಿಯಾಣದ ಐಟಿಸಿ ಹೋಟೆಲ್ ಮುಂಭಾಗದಲ್ಲಿ, ಜೊತೆಗೆ ಆ ಸುತ್ತಮುತ್ತ ಯಾವ ರೀತಿಯಾದಂತಹ ರಾಜಕೀಯ ವಿದ್ಯಮಾನಗಳು ನಡೀತದೆ ಅನ್ನೋದರ ಕುರಿತು ಮತ್ತಷ್ಟು ಅಪ್ಡೇಟ್ಸ್ ಕೊಡ್ಲಿಕ್ಕೆ ನಮ್ಮ ದೆಹಲಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಸ್ವಾತಿ. ಸಾಕಷ್ಟು ರಾಜಕೀಯ ಲೆಕ್ಕಾಚಾರಗಳು, ಇಬ್ಬರು ಪಕ್ಷೇತರ ಸದಸ್ಯರು ಬೆಂಬಲವನ್ನ ವಾಪಸ್ ಪಡ್ಕೊಂಡಿದ್ದಾರೆ. ಮುಂದೇನು ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಕಾಡ್ತಾ ಇರ್ತಕ್ಕಂಥದ್ದು. ಇದರ ಮಧ್ಯೆ ಅಮಿತ್ ಶಾ ಅವರು ಚರ್ಚೆಗೆ ಮುಂದಾಗಿರ್ತಕ್ಕಂಥದ್ದು. ಈಗ ಐಟಿಸಿ ಹೋಟೆಲ್ಗೆ ಬರ್ತಾ ಇದ್ದಾರೆ, ಚರ್ಚೆ ನಡೆಸ್ತಾ ಇದ್ದಾರೆ ಶಾಸಕರೊಂದಿಗೆ. ಯಾವೆಲ್ಲ ಅಪ್ಡೇಟ್ಸ್ ಸಿಗ್ತಾ ಇದೆ ಸ್ವಾತಿ? ಶಿವಶಂಕರ್, ಒಂದು ಅಮಿತ್ ಶಾ ಈಗ ಬರ್ತಾ ಇದ್ದಾರೆ ಮತ್ತು ಶಾಸಕರ ಜೊತೆ ಚರ್ಚೆಯನ್ನ ನಡೆಸ್ತಾರೆ ಅನ್ನುವಂತಹ ಒಂದು ಸುದ್ದಿ ಏನು ಹರಿದಾಡ್ತಿದೆ. ಸದ್ಯಕ್ಕೆ ಅಮಿತ್ ಶಾ ಅವರು ಇನ್ನು ಅಹಮದಾಬಾದ್ನಲ್ಲಿ ಇದ್ದಾರೆ. ಒಂದು ಸ್ಪೆಷಲ್ ಫ್ಲೈಟ್ ತಗೊಂಡು ದೆಹಲಿಗೆ ಬರ್ತಾರೆ ಅನ್ನುವಂತಹ ಸುದ್ದಿ ಸಿಕ್ಕಿದೆ. ಆದರೆ ಇವತ್ತೇ ಬರ್ತಾರಾ ಅಥವಾ ತಡರಾತ್ರಿ ಬಂದು ಸಭೆಯನ್ನ ನಡೆಸ್ತಾರಾ ಅಥವಾ ನಾಳೆ ಬೆಳಗ್ಗೆ ಬರ್ತಾರಾ ಅನ್ನೋದನ್ನ ನೋಡಬೇಕಾಗಿದೆ. ಇನ್ನು ಈ ಒಂದಿಷ್ಟು ವಲಯದಲ್ಲಿ ಏನ್ ನಡೀತಾ ಇದೆ ಅಂತಂದ್ರೆ, ಒಳಗಡೆ ಆರಾಮವಾಗಿ ಚರ್ಚೆಗಳನ್ನ ಮತ್ತು ಕ್ರಿಕೆಟ್ ಅನ್ನ ಆಡ್ತಾ ಇದ್ದಂತಹ ಶಾಸಕರು ಯಾವಾಗ ಪಕ್ಷೇತರ ಶಾಸಕರು ಬೆಂಬಲವನ್ನ ವಾಪಸ್ ಪಡ್ಕೊಂಡ್ರು, ಆಗ ಒಂದು ಹೇಗೆ ಸಂಭ್ರಮವನ್ನ ಆಚರಿಸಿದ್ರು ಅನ್ನೋದನ್ನ ನಾವು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳಲ್ಲಿ ಮತ್ತು ಫೋಟೋಗಳಲ್ಲಿ ಈಗಾಗಲೇ TV5 ಸ್ಕ್ರೀನ್ ಮೇಲೆ ತೋರಿಸಿದ್ದೀವಿ. ಇದು ಒಂದು ಕಡೆ ಆದ್ರೆ, ಇನ್ನ ಇರುವಂತಹ ಪ್ರಶ್ನೆ ಏನು ಅಂತಂದ್ರೆ, ಈ ಆಪರೇಷನ್ ಕಮಲ ನಿಜವಾಗ್ಲೂ ನಡೆಯುತ್ತಾ? ಆಪರೇಷನ್ ಕಮಲದ ಮೊದಲನೆಯ ಹಂತ ಅಂತಂದ್ರೆ ಈ ಹಾವು ಏಣಿ ಆಟದಲ್ಲಿ ಏಣಿಯನ್ನ ಏರಿದಂತಹ ಬಿಜೆಪಿಯ ಶಾಸಕರು ಅದೇ ಏಣಿಯನ್ನ ಏರ್ತಾ ಕೊನೆಯ ಹಂತವನ್ನ ತಲುಪ್ತಾರ ಅಥವಾ ಹಾವಿಂದ ಕಚ್ಚಿಸ್ಕೊಂಡು ಮತ್ತೆ ಕೆಳಗಡೆ ಇಳಿತಾರ ಅನ್ನುವಂತಹ ಒಂದಿಷ್ಟು ಪ್ರಶ್ನೆಗಳು ಮತ್ತೆ ಗೊಂದಲಗಳು ಕೂಡ ಉದ್ಭವ ಆಗ್ತಿರುವಂತದ್ದು. ನಿಜವಾಗ್ಲೂ 16 ಜನ ಶಾಸಕರಿದ್ದಿದ್ರೆ ಇಲ್ಲಿ ತನಕ ಆಪರೇಷನ್ ಕಮಲವನ್ನ ಯಾಕೆ ಮಾಡ್ತಾ ಇಲ್ಲ? ಸ್ಪೀಕರಿಗೆ ಹೋಗಿ ಯಾರು ಯಾಕೆ ರಾಜೀನಾಮೆಯನ್ನ ಕೊಡ್ತಾ ಇಲ್ಲ? ಇನ್ನು ಯಾಕೆ ಈ ಒಂದು ವಿಳಂಬ ನೀತಿಯನ್ನ ಅನುಸರಿಸ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆಗಳು ಸಹಜವಾಗಿ ಉದ್ಭವ ಆಗುತ್ತೆ. ಆದ್ರೆ ಒಂದಂತೂ ಸತ್ಯ, ಬಿಜೆಪಿಯ ಪಾಳ್ಯ ಒಂದಿಷ್ಟು ಶಾಸಕರು, ಕಾಂಗ್ರೆಸ್ನ ಶಾಸಕರು ಇದ್ದಾರೆ ಮತ್ತು ರಾಜೀನಾಮೆಯನ್ನ ಕೊಡೋದಕ್ಕೆ ತಯಾರಾಗಿದ್ದಾರೆ. ಬಹುಶಃ ಆ ನಂಬರ್ ಇವರಿಗೆ ಬೇಕಾಗಿರುವಂತಹ ಸಂಖ್ಯೆ ಸಿದ್ಧವಾಗ್ತಿಲ್ಲ ಅನ್ನೋದಕ್ಕೆ ಕಾರಣ ಈ ವಿಳಂಬ ನೀತಿ ನಡೀತಾ ಇದೆಯಾ ಅಥವಾ ಒಂದಿಷ್ಟು ಗೊಂದಲಗಳು ಅಲ್ಲೇ ಸೃಷ್ಟಿಯಾಗಿದೆ? ಇನ್ನು ಹಲವಾರು ಬಿಜೆಪಿಯ ಶಾಸಕರಿಗೆ ಖುದ್ದು ಅವರಿಗೆ ಕೂಡ ಗೊತ್ತಿಲ್ಲದೆ ಇರುವಂತದ್ದು ಏನಾಗ್ತಿದೆ ಅಂತ ಪತ್ರಕರ್ತರ ಹತ್ರ ದೂರವಾಣಿ ಸಂಪರ್ಕ ಮುಖೇನ ಅಥವಾ ಹೀಗೆ ಒಂದಿಷ್ಟು ವಿಚಾರಗಳನ್ನ ತಿಳ್ಕೊಳ್ಳುವಂತಹ ಪ್ರಯತ್ನದಲ್ಲಿ ಇದ್ದಾರೆ.
ಶಾಸಕರು ಕೂಡ. ಸೊ ಓವರ್ ಆಲ್ ಒಂದ್ ರೀತಿಯಲ್ಲಿ ನೋಡಿದ್ರೆ ಬಿಜೆಪಿಯ ಈ ಒಂದು ಏನ್ ಹೇಳ್ತೀವಿ ITC ಗ್ರ್ಯಾಂಡ್ ಭಾರತ್ ಒಂದು ಗೊಂದಲದ ಗೂಡಾಗಿದೆ ಅಂತಾನೆ ಹೇಳಬಹುದು. ಶಿವಶಂಕರ್. ಓಕೆ ಸ್ವಾತಿ, ಡೆಡ್ಲೈನ್, ಸಂಕ್ರಾಂತಿಯ ಡೆಡ್ಲೈನ್ ಇವತ್ತಿಗೆ ಮುಗಿತಾ ಇದೆ. ಮುಂದೇನು ಅನ್ನುವಂಥದ್ದು, ಜೊತೆಗೆ ಇದೇನಾದ್ರೂ ಬೆದರಿಕೆ ತಂತ್ರವನ್ನು ಏನಾದ್ರೂ ಅನುಸರಿಸಲಾಗ್ತಾ ಇದೆ ಅನ್ನೋದು, ಒಂದ್ ರೀತಿಗೆ ಕನ್ಫ್ಯೂಷನ್ ಸ್ಟೇಟ್ ಅನ್ನ ನಿರ್ಮಾಣ ಮಾಡಲಾಗ್ತಾ ಇದೆಯಾ ಅನ್ನುವಂಥದ್ದು. ಯಾಕಂದ್ರೆ ಒಂದ್ ಕಡೆ ಬಿಜೆಪಿ ನಾಯಕರು ಅಥವಾ ಅಮಿತ್ ಶಾ ಅವರೇ ಮುಂದಾಳತ್ವವನ್ನು ವಹಿಸಿಕೊಂಡಿದ್ದಾರೆ. 104 ಶಾಸಕರನ್ನ ಯಾವುದೇ ಕಾರಣಕ್ಕೂ ರಾಜ್ಯಕ್ಕೆ ಬರಬಾರದು ಅನ್ನುವಂಥದ್ದು, ಅಲ್ಲೇ ಉಳಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡಲಾಗ್ತಾ ಇರ್ತಕ್ಕಂಥದ್ದು. ಒಂದ್ ರೀತಿಗೆ ಗೊಂದಲದ ವಾತಾವರಣ ನಿರ್ಮಾಣವಾಗ್ತಾ ಇದೆಯಾ ಅನ್ನುವಂಥದ್ದು, ಅವರ ಮುಂದಿನ ನಡೆ ಏನಾಗಿರಬಹುದು ಅನ್ನುವಂಥದ್ದು. ಸ್ವಾತಿ, ಶಿವಶಂಕರ್, ಬೆದರಿಕೆಯ ತಂತ್ರ ಅನುಸರಿಸ್ತಾ ಇದ್ದಾರಾ ಬಿಜೆಪಿಯ ಶಾಸಕರು ಅಂತ ನೀವು ಕೇಳಿದ್ರಿ. ನನಗೆ ಯಾಕೋ ಬೆದರಿಕೆಯ ತಂತ್ರ ಅನುಸರಿಸ್ತಾ ಇದ್ದಾರೆ ಅಂತ ಅನ್ಸೋದಿಲ್ಲ. ಬೆದರಿಕೆಯ ತಂತ್ರವನ್ನ ಅನುಸರಿಸಬೇಕು ಅಂತಂದ್ರೆ ಎಷ್ಟು ದಿನಗಳ ಕಾಲ ಈ ರೀತಿ ಬೆದರಿಕೆ ಹಾಕೊಂಡೇ ಇರೋದಕ್ಕಾಗತ್ತೆ, ಎಷ್ಟು ದಿನಗಳ ಕಾಲ ಈ ರೀತಿ ರೆಸಾರ್ಟ್ ರಾಜಕೀಯ ಮಾಡ್ಕೊಂಡಿರೋಕ್ಕಾಗತ್ತೆ ಮತ್ತು ಹರಿಯಾಣದಲ್ಲೇ ಉಳ್ಕೊಳ್ಳೋದಕ್ಕಾಗತ್ತೆ. ಇವರಿಗೆ ಬಹುಶಃ ಆಪರೇಷನ್ ಕಮಲ ಮಾಡಬೇಕು ಅನ್ನುವಂತಹ ಸಿದ್ಧತೆಗಳನ್ನ ನಡೆಸ್ಕೊಂಡಿದ್ದಾರೆ. ಆದ್ರೆ ಈ ಸಿದ್ಧತೆಯಲ್ಲಿ ಇವರು ಈ ಒಂದು ರೆಸಾರ್ಟ್ ರಾಜಕೀಯದ ನಿರ್ಧಾರವನ್ನ ತುಂಬಾ ಬೇಗ ತಗೊಂಡ್ರು ಅಂತ ಅನ್ಸುತ್ತೆ. ಈಗ ಒಂದು ಕಡೆ ಹೈಕಮಾಂಡ್ ಚಾಕ್ಔಟ್ ಮಾಡಿರುವಂತಹ ಒಂದು ಬ್ಲೂ ಪ್ರಿಂಟ್, ಅದಕ್ಕೆ ಆಕ್ಟ್ ಮಾಡ್ತಿರುವಂತಹ ರಾಜ್ಯ ನಾಯಕರು. ಸೊ ಈ ಎಲ್ಲ ಗೊಂದಲಗಳ ಮಧ್ಯೆ ಈಗ ಬಿಜೆಪಿ ನಾಯಕರು ಇದ್ದಾರೆ. ಮುಂದಿನ ನಡೆ ಏನು ಎಂಬುದರ ಪ್ರಶ್ನೆಗೆ ಉತ್ತರ ನಾನು ಸಮಂಜಸವಾಗಿ ನೀಡೋದಕ್ಕೆ ಸಾಧ್ಯ ಇಲ್ಲ. ಬಟ್ ಮುಂದಿನ ನಡೆ ಮಾತ್ರ ಇಷ್ಟ ಆಗಿರುತ್ತೆ. ಇನ್ನೇನಾದ್ರೂ ಇವರು ತಮ್ಮ ಪ್ರಯಾಸವನ್ನ, ಈಗ ಆಲ್ರೆಡಿ ನೀರಿಗೆ ಧುಮುಕಾಗಿದೆ, ಸೊ ಆಳವನ್ನ ನೋಡೋದು ಮಾತ್ರ ಬಾಕಿ ಇದೆ. ಸೊ ಅವರ ಪ್ರಯಾಸವನ್ನ ಮುಂದುವರಿಸ್ತಾರೆ. ಇನ್ನು ಅವರೇನಾದ್ರೂ ರಾಜೀನಾಮೆಯ ತಂತ್ರವನ್ನ ಶುರು ಮಾಡಿದ್ರೆ ಇನ್ನ ಆ ಪಾಳ್ಯದಲ್ಲಿ ಏನ್ ನಡೀತಾ ಇದೆ, ಅಲ್ಲಿರುವಂತಹ ಘಟಾನುಘಟಿ ನಾಯಕರು, ರಾಜಕೀಯ ಮೇಧಾವಿಗಳು ಏನ್ ಮಾಡ್ತಾರೆ ಅನ್ನೋದನ್ನ ನೋಡ್ಬೇಕಾಗಿದೆ. ಐ ಥಿಂಕ್ ದಿಸ್ ಇಸ್ ಗೋಯಿಂಗ್ ಟು ಬಿ ಅ ಲೀಗಲ್ ಬ್ಯಾಟಲ್. ಶಿವಶಂಕರ್. ಓಕೆ ಸ್ವಾತಿ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್ ವೀಕ್ಷಕರು, ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಲೆಕ್ಕಾಚಾರಗಳು ಶುರುವಾಗಿದೆ ಅನ್ನುವಂಥದ್ದು. ಮತ್ತೊಂದು ಕಡೆ ಬಿಜೆಪಿ ನಾಯಕರಿಗೆ ಏನಾದರೂ ಕಾನ್ಫಿಡೆನ್ಸ್ ಹೆಚ್ಚು ಮಾಡಿದ್ಯಾ? ಈ ಇಬ್ಬರು ಸದಸ್ಯರು, ಪಕ್ಷೇತರ ಸದಸ್ಯರು ತಮ್ಮ ಬೆಂಬಲವನ್ನ ವಾಪಸ್ ಪಡ್ಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಬಿಜೆಪಿ ನಾಯಕರಿಗೆ ಕಾನ್ಫಿಡೆನ್ಸ್ ಏನಾದರೂ ಹೆಚ್ಚಾಗಿದೆಯಾ? ನಿಜಕ್ಕೂ ಇನ್ನುಳಿದಂತಹ ಕಾಂಗ್ರೆಸ್ ಶಾಸಕರೇನಿದ್ದಾರೆ, ಅಸಮಾಧಾನಿತ ಕಾಂಗ್ರೆಸ್ ಶಾಸಕರೇನಿದ್ದಾರೆ, ಅವರು ಸಹ ರಾಜೀನಾಮೆಯನ್ನ ಕೊಡಬಹುದು, ತಮ್ಮ ದಾರಿಗೆ ಬರ್ಬೋದು ಅನ್ನೋ ನಿಟ್ಟಿನಲ್ಲಿ ಏನಾದರೂ ಲೆಕ್ಕಾಚಾರಗಳನ್ನು ನಡೆಸ್ತಾ ಇದ್ದಾರಾ? ಈ ಪ್ರಶ್ನೆಗಳು ಈಗ ಉದ್ಭವಿಸ್ತಾ ಇದೆ.